ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಿದ್ದೀರಿ? ಉತ್ತರ ಕರ್ನಾಟಕದ ಮಂದಿ 3 ಹೊತ್ತು ರೊಟ್ಟಿ ಕೊಟ್ಟರು ತಿಂತಾರೆ ನೋಡ್ರಿ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ ರೊಟ್ಟಿ ರೊಟ್ಟಿ ರೊಟ್ಟಿ. ಒಮ್ಮೊಮ್ಮೆ ರೊಟ್ಟಿ ಮಾಡಿದಾಗ ಹೆಚ್ಚು ಕಮ್ಮಿ ಉಳ್ದಿರ್ತಾವೆ. ಕಟ್ಟಿ ರೊಟ್ಟಿ ಅಂತಾರಲ್ಲ, ಈ ಕಟ್ಟಿ ರೊಟ್ಟಿ ಚಟ್ನಿ ಪುಡಿ, ಮೊಸರು ಇದ ಟೇಸ್ಟ್. ಆದ್ರೆ ಇವತ್ತು ಅದ ಕಟ್ಟಿ ರೊಟ್ಟಿ ಒಳಗೆ ರೊಟ್ಟಿ ಒಗ್ಗರಣೆ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಎಣ್ಣೆ ಹಾಕೋಬೇಕು ಮೊದಲು ಬಾಣಲಿಗೆ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ, ಗುರಳ್ ಪುಡಿ, ಕಟ್ಟಿ ರೊಟ್ಟಿನ ಮುರಿದು ನೀರಾಗ ಹಾಕಿ 1 ನಿಮಿಷ ನೆನೆಯಿಡಬೇಕು. ಜಾಸ್ತಿ ನೆನೆಸಿದ್ರೆ ಭಾಳ ಮೆತ್ತಗಾಗ್ಬಿಡ್ತಾವೆ. 1 ನಿಮಿಷ ಒಳಗೆ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಅಂದ್ರೆ ಸ್ವಲ್ಪ ಕ್ರಿಸ್ಪಿನೂ ಅನ್ನಿಸ್ತೈತಿ, ಟೇಸ್ಟು ಚಲೋ ಬರುತ್ತೆ. ನೆನೆಸಿರೋ ರೊಟ್ಟಿನ ಒಗ್ಗರಣೆಗೆ ಹಾಕಿ ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಮಾಡಿದರೆ ಸ್ವಲ್ಪ ಖಾರ ಖಾರ ಇದ್ರೆ ಚಲೋ ಇರ್ತೈತಿ. ಇದಕ್ಕೆ ಜೊತೆಗೆ ಮೊಸರು ಚಲೋ ಕಾಂಬಿನೇಷನ್ ಅನ್ನಿಸ್ತೈತಿ. ಎಷ್ಟೇ ಖಾರ ಇದ್ರೂ ಮೆಣಸಿನ್ಕಾಯಿ ಜೊತೆ ಕಡ್ಕೊಂಡು ತಿನ್ನೋದು ಬಿಡೋದಿಲ್ಲ ನಾವು. ಸ್ಪೆಷಲ್